ಕೈಯೆಲ್ಲ ಒಂದು ಫೋನು ಜೊತೆಗೆ 1 ಅವರ್ ಟೈಮ್ನ ಇಟ್ಕೊಂಡು ಅಫಿಲೇಟಿಂಗ್ ಮಾರ್ಕೆಟಿಂಗ್ನ ಮಾಡಿಕೊಂಡು ತಿಂಗಳಿಗೆ 10ರಿಂದ 1 ಲಕ್ಷವರೆಗೂ ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ನಂಬ್ತೀರಾ? ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನು? ನಿಜವಾಗ್ಲೂ ಇಲ್ಲಿ ನಾವು ಸಂಪಾದನೆ ಮಾಡ್ಬೋದಾ ಅಥವಾ ಇದೊಂದು ಬಿಗ್ ಸ್ಕ್ಯಾಮಾ? ಪ್ರಾಡಕ್ಟ್ ನಿಮ್ದಲ್ಲ, ಯಾವುದೇ ರೀತಿ ಸ್ಟಾಕ್ಗಳನ್ನ ತಂದು ನೀವು ಇಟ್ಕೊಬೇಕಾಗಿಲ್ಲ, ಆದರೆ ಸಂಪಾದನೆ ಅಂತೂ ಮಾಡ್ಬೋದು. ತುಂಬ ಜನ ಅಫಿಲೇಟಿಂಗ್ ಮಾರ್ಕೆಟಿಂಗ್ನ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅವ್ರು ಮಾಡೋ ಬಿಗ್ ಮಿಸ್ಟೇಕ್ ಅಥವಾ ದೊಡ್ಡ ತಪ್ಪು ಅಂತ ಅಂದರೆ ಅದು ಇದೇನೆ. ಏನದು ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ತುಂಬ ಜನ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಇದು ಬಂದು ಮತ್ತೆ ವಿಶ್ಲಿಂಕ್ ಬಗ್ಗೆ ಒನ್ ಮೋರ್ ವಿಡಿಯೋ. ಪಾರ್ಟ್ 1 ನಾನು ವಿಶ್ಲಿಂಕ್ ಅಕೌಂಟನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಬಟ್ ಆ ವಿಡಿಯೋದಲ್ಲಿ ನಾನು ವಿಶ್ಲಿಂಕ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಇದು ಯಾವುದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಸೊ ವಿಶ್ಲಿಂಕ್ ಅಥವಾ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಏನು ಹೇಳ್ತೀವಲ್ವ, ಅದ್ರ ಬಗ್ಗೆ ನಾನಿಲ್ಲಿ ಸುಮಾರು ಪಾಯಿಂಟ್ಸ್ನ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಹೇಳಿ, ಓಕೆನಾ? ಸೊ ಜಸ್ಟ್ ಈ ಪಾಯಿಂಟ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಕ್ಕಿದ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ ಅಫಿಲೇಟಿಂಗ್ ಅಂದ್ರೇನು, ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಅಂದ್ರೇನು, ಇಲ್ಲಿ ಯಾವ ರೀತಿ ನಾವು ದುಡಿಬೋದು, ಇಲ್ಲಿ ಏನಾದರೂ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ, ಓಕೆನಾ? ಸೊ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದೇನಾದರೂ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಅಂದರೆ ನಾನು ಆಲ್ರೆಡಿ ಅದನ್ನು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಅಫಿಲೇಟಿಂಗ್ ನಾವು ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಎಸ್, ಫಸ್ಟ್ಲಿ ಅಫಿಲೇಟಿಂಗ್ ಅಥವಾ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಬ್ರ್ಯಾಂಡ್ಗಳು ಒಂದಷ್ಟು ಕಮಿಷನ್ನ ಬಿಟ್ಟಿರುತ್ತೆ ಕೆಲವು ಪ್ರಾಡಕ್ಟ್ ಮೇಲೆ, ಓಕೆನಾ? ಆ ಪ್ರಾಡಕ್ಟ್ ಲಿಂಕನ್ನು ನಮ್ಮ ಪರ್ಸ್ನಲ್ ಲಿಂಕ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾವು ಶೇರ್ ಮಾಡೋವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇಲ್ಲಿ ಆ ರೀತಿ ಎಲ್ಲ ಶೇರ್ ಮಾಡೋವಂಥದ್ದು. ಸೊ ಆ ಲಿಂಕ್ ಥ್ರೂ ಯಾರಾದರೂ ಬೈ ಮಾಡಿದಾಗ ನಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ? ಸೊ ಒಂದಿಷ್ಟು ಪರ್ಸೆಂಟ್ ಅಂತ ಇರುತ್ತೆ ಪ್ರಾಡಕ್ಟ್ ಮೇಲೆ. ಲೈಕ್ ಈಗ ಫ್ಲಿಪ್ಕಾರ್ಟಲ್ಲಿ ನಾನೊಂದು ಕುರ್ತಾ ಸೆಟ್ನ ನೋಡ್ತೀನಿ, ಆ ಕುರ್ತಾಗೆ 10% ಕಮಿಷನ್ ಇರುತ್ತೆ ಅಂತ ತೊಗೊಳ್ಳೋಣ. ಸೊ ಆ ಲಿಂಕನ್ನು ನನ್ನ ಪರ್ಸ್ನಲ್ ಲಿಂಕ್ ಆಗಿ ನಾನು ವಿಶ್ ಲಿಂಕಲ್ಲಿ ಆಗಿರ್ಬೋದು, ಈ ರೀತಿ ಆ್ಯಪ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ನಾನು ಪರ್ಸ್ನಲ್ ಲಿಂಕ್ ಆಗಿ ಕನ್ವರ್ಟ್ ಮಾಡ್ಕೊತೀನಿ. ಆ ಲಿಂಕನ್ನು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹಾಕೋದು, ನಾನು ಯಾವ್ದು ಯೂಸ್ ಮಾಡ್ತೀನಿ ಅದರಲ್ಲೆಲ್ಲ ಆ ಲಿಂಕನ್ನು ಹಾಕುವಂಥದ್ದು, ಆ ವಿಡಿಯೋಗೆ ಅಟ್ಯಾಚ್ ಮಾಡುವಂಥದ್ದು. ನೀವು ಆಲ್ರೆಡಿ ತುಂಬ ಜನ ನೋಡಿರ್ತೀರ. ನಾನು ಈ ಡ್ರೆಸ್ ತೊಗೊಂಡಿದ್ದೀನಿ, ಈ ಡ್ರೆಸ್ ಲಿಂಕ್ ಬೇಕಿದ್ದರೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಲಿಂಕ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಆ ಲಿಂಕ್ ಥ್ರೂ ನಾವು ಬೈ ಮಾಡಿದ್ರೆ ಅವರಿಗೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ? ನಮಗೆ ಇಲ್ಲಿ ಕಮಿಷನ್ 5 to 25% ಕೂಡ ಕಮಿಷನ್ ಸಿಗುತ್ತೆ, ಓಕೆನಾ? ಸೊ ಸಿಂಪಲಾಗಿ ಹೇಳೋದಾದರೆ ವಾಟ್ ಈಸ್ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಅಂದರೆ, ನಮ್ಮ ಲಿಂಕ್ ಥ್ರೂ ಯಾರಾದರೂ ಬೈ ಮಾಡಿದ್ರೆ ನಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ನಾವಿಲ್ಲಿ ಪ್ರಾಡಕ್ಟ್ನ ಬೈ ಮಾಡಲೇಬೇಕು ಅಂತ ಏನಿಲ್ಲ, ಜಸ್ಟ್ ಆ ಪ್ರಾಡಕ್ಟ್ ಲಿಂಕನ್ನು ನಾವು ಅಫಿಲೇಟಿಂಗ್ ಲಿಂಕ್ ಆಗಿ, ನಮ್ಮ ಪರ್ಸ್ನಲ್ ಲಿಂಕ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಶೇರ್ ಮಾಡಿ ಯಾರಾದರೂ ಬೈ ಮಾಡಿದ್ರೆ ನಮಗೆ ಕಮಿಷನ್ ಸಿಗುತ್ತೆ. ಇನ್ನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋದಾದರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಲಿಂಕ್ ಥ್ರೂ ಯಾರಾದರೂ ತೊಗೊಂಡ್ರು ಅಂತಂದರೆ ನಮಗೆ 5 to 10% ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ? ಇನ್ನು ಇದನ್ನು ಯಾರೆಲ್ಲ ಮಾಡ್ಬೋದು? ನೀವು ಹೌಸ್ ವೈಫ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಅಥವಾ ನೀವು ಆಲ್ರೆಡಿ ಒಂದು ವರ್ಕಲ್ಲಿದ್ದು ಪಾರ್ಟ್ ಟೈಮ್ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಫ್ರೀ ಟೈಮ್ನ ಯೂಸ್ ಮಾಡ್ಕೊಬೇಕು ಅಂತ ಇತ್ತು ಅಂತಂದರೆ ಮಾಡ್ಬೋದು. ಹುಡುಗರಾಗಲಿ ಹುಡುಗಿರಾಗಲಿ ಯಾರಾದ್ರೂ ಕೂಡ ಇದನ್ನು ಮಾಡ್ಬೋದು. ಏಜ್ ಲಿಮಿಟ್ಸ್ ಆಗಲಿ ಇದೆಲ್ಲ ಏನೂ ಇಲ್ಲ, ಫಿಮೇಲ್ ಮೇಲ್ ಎಲ್ಲರೂ ಕೂಡ ಮಾಡ್ಬೋದು. ಇದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಕೇಳೋದಾದರೆ, ನಿಮ್ಮ ಹತ್ರ ಒಳ್ಳೆ ಮೊಬೈಲ್ ಇರಬೇಕು. ಒಳ್ಳೆ ಮೊಬೈಲ್ ಅಂತ ಅಂದರೆ ಲೈಕ್ ನಿಮ್ಮ ಹತ್ರ ಐಫೋನೇ ಇರಬೇಕು ಅಂತಲ್ಲ, ಸ್ವಲ್ಪ ನೀಟಾಗಿ ನೀವೇನು ಪ್ರಾಡಕ್ಟ್ನ ತೋರಿಸ್ತೀರಾ ಆ ಪ್ರಾಡಕ್ಟ್ ಒಂದು ಕ್ಲಿಯರಾಗಿ ಕ್ಲಾರಿಟಿಯಾಗಿ ಬರೋ ಅಷ್ಟಾದ್ರೂ ಒಳ್ಳೆ ಕ್ಯಾಮ್ರಾ ಇರೋ ಅಂಥ ಫೋನ್ ಇರಬೇಕು, ಒಳ್ಳೆ ಇಂಟರ್ನೆಟ್ ಇರಬೇಕು, ಹಾಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರಬೇಕು, ಅದು ಪಬ್ಲಿಕ್ ಆಗಿಯೇ ಇರಬೇಕು, ಓಕೆನಾ? ಸೊ ಪಬ್ಲಿಕ್ ಇಲ್ಲ ಅಂತಂದರೆ ಅಫ್ಕೋರ್ಸ್ ಯಾರಿಗೂ ರೀಚ್ ಆಗಲ್ಲ. ಸೊ ಯಾರೂ ನಿಮ್ಮ ಹತ್ರ ನಿಮ್ಮ ಪ್ರಾಡಕ್ಟ್ಗಳನ್ನ ಬೈ ಕೂಡ ಮಾಡೋದಕ್ಕೆ ಹೋಗಲ್ಲ, ಓಕೆನಾ? ಸೊ ಒಂದೊಳ್ಳೆ ಕ್ಯಾಮ್ರಾ ಇರೋವಂಥ ಮೊಬೈಲ್, ಇಂಟರ್ನೆಟ್ ಆ್ಯಂಡ್ ಪಬ್ಲಿಕ್ ಇರೋವಂಥ ಸೋಷಿಯಲ್ ಮೀಡಿಯಾ, ಓಕೆ? ಇನ್ನು ಅಫಿಲೇಟಿಂಗ್ ಲಿಂಕ್ ಅಂದರೆ
ನಮ್ಮ ಪರ್ಸ್ನಲ್ ಲಿಂಕ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋಂಥದ್ದು. ಓಕೆನಾ? ಈಗ ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರಾಡಕ್ಟ್ ಲಿಂಕ್ ಅಂತ ಹೇಳಿದೆ, ಆ ಲಿಂಕನ್ನು ತೆಗ್ಬಿಟ್ಟು ಸೀದಾ ನಾನು ವಾಟ್ಸಪ್ಗೆ ಹಾಕಿದ್ರೆ ನನಗೆ ಕಮಿಷನ್ ಸಿಗುತ್ತಾ? ಸಿಗಲ್ಲ. ನನಗೆ ಹೇಗೆ ಸಿಗುತ್ತೆ? ಆ ಲಿಂಕನ್ನ ನಾನು ಪರ್ಸ್ನಲ್ ಆಗಿ ನನ್ನ ಲಿಂಕ್ ಆಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು. ಅದನ್ನೇ ಅಫಿಲಿಯೇಟಿಂಗ್ ಲಿಂಕ್ ಅಂತ ಹೇಳೋದು. ಹೇಗೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ, ವಿಶ್ ಲಿಂಕ್ ಆಗಿರ್ಬೋದು, ಅಥವಾ ಕೆಲವರು ಮೀಶೋ ಮಾಡ್ತಾ ಇರ್ತೀರ, ಮೀಶೋದಲ್ಲಾಗಿರ್ಬೋದು, ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದಷ್ಟು ನಮಗೆ ಆಪ್ಷನ್ಸ್ ಇದೆ. ಓಕೆನಾ? ಸೊ ಆ ಲಿಂಕನ್ನು ನಾವು ಕಾಪಿ ಪೇಸ್ಟ್ ಮಾಡಿ ಈ ಒಂದು ವೆಬ್ಸೈಟಲ್ಲಿ, ವಿಶ್ ಲಿಂಕ್ ಅನ್ನೋ ವೆಬ್ಸೈಟಲ್ಲಿ ನಾವು ಹಾಕಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಅಲ್ಲಿ ನಮಗೆ ಸಪ್ರೇಟ್ ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಅದನ್ನೇ ಅಫಿಲಿಯೇಟ್ ಲಿಂಕ್ ಅಂತ ಹೇಳೋದು. ಇನ್ನು ಕಮಿಷನ್ ಯಾವ ರೀತಿ ಅಂತ ಕೇಳೋದಾದರೆ, ಈಗ 400 ರೂಪೀಸ್ ಪ್ರಾಡಕ್ಟ್ ಅಂತ ತೊಗೊಂಡ್ರೆ 10% ಕಮಿಷನ್ ಅಂದ್ಕೊಂಡ್ರು ನೀವು ಒಂದು ವ್ಯಕ್ತಿ ತೊಗೊಂಡ್ರೆ ನಿಮಗೆ 30 to 40 ರೂಪೀಸ್ ಸಿಗುತ್ತೆ. ಅದೇ 500 ಮೆಂಬರ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ 20,000 ರೂಪೀಸ್ ಅಷ್ಟು ನಿಮಗೆ ಸಿಗುತ್ತೆ. ಓಕೆನಾ? ಈ ರೀತಿ. ಆ್ಯಂಡ್ ಕಮಿಷನ್ನು ಕೆಲವೊಂದು ಎಲ್ಲ ಪ್ರಾಡಕ್ಟಿಗೂ ಸೇಮ್ ಸಿಗಲ್ಲ. ಈಗ ಒಂದು ಪ್ರಾಡಕ್ಟಿಗೆ 10% 400 ರೂಪೀಸ್ ಅಂತ ಅಂದರೆ 40 ರೂಪೀಸ್ ಸಿಗ್ಬೋದು. ಇನ್ನು ಯಾವುದೋ ಒಂದು ಪ್ರಾಡಕ್ಟಿಗೆ ನಿಮಗೆ ಬರೀ 15 ರೂಪೀಸ್ ಸಿಗ್ಬೋದು. ಯಾಕೆ ಅಂತ ಅಂದರೆ ಕ್ಯಾಲ್ಕುಲೇಷನಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ? ಆ ಪ್ರಾಡಕ್ಟ್ ಇಂಡಿಯಾದಾಗಿತ್ತು ಅಂತ ಅಂದರೆ ಇಂಡಿಯಾ ರುಪೀಸಲ್ಲಿ ನಿಮಗೆ ಪರ್ಸೆಂಟೇಜ್ದು ಸಿಗುತ್ತೆ ಅಮೌಂಟು. ಅದು ಬೇರೆ ಕಂಟ್ರಿದಾಗಿತ್ತು ಅಂದರೆ, ಬೇರೆ ಸೈಡ್ದಾಗಿತ್ತು ಅಂತಂದರೆ ಅಲ್ಲಿನ ಕ್ಯಾಲ್ಕುಲೇಷನ್ನ ಪ್ರಕಾರ ನಿಮಗೆ ಪೇಮೆಂಟ್ ಸಿಗುತ್ತೆ. ಓಕೆನಾ? ಇನ್ನು ಅಫಿಲಿಯೇಟಿಂಗ್ ಯಾವ ಒಂದು ಆ್ಯಪ್ಗಳಲ್ಲಿ ಮಾಡ್ಬೋದು ಅಂತ ಅಂದರೆ, ಮೀಶೋ, ಫ್ಲಿಪ್ಕಾರ್ಟ್, ಮಿಂತ್ರಾ, ಎಜಿಯೋ, ನೈಕಾ, ಪರ್ಪಲ್, ಹಾಗೆ ವಿಶ್ ಲಿಂಕ್ ಅಂತಾನೆ, ವಿಶ್ ಲಿಂಕ್ಗೆ ಸಪ್ರೇಟ್ ಶಾಪಿಂಗ್ ಆ್ಯಪ್ ಕೂಡ ಇದೆ. ಓಕೆನಾ? ಅಲ್ಲಿ ಕೂಡ ನಾವು ಮಾಡ್ಬೋದು ಇದನ್ನು. ಇನ್ನು ಈ ಅಫಿಲಿಯೇಟಿಂಗ್ ಅನ್ನೋದನ್ನ ಅಥವಾ ವಿಶ್ ಲಿಂಕ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ನನಗೆ ಪೇಮೆಂಟ್ ಹೆಂಗೆ ಸಿಗುತ್ತೆ? ಆಲ್ರೆಡಿ ನನಗೆ ಕಮಿಷನ್ ಕೂಡ ರೆಗ್ಯುಲರಾಗಿ ಆಗಿದೆ. ಪೇಮೆಂಟ್ ಹೆಂಗೆ ಬರುತ್ತೆ ಅಂತ ಕೇಳೋದಾದರೆ, ಪೇಮೆಂಟ್ ಇದು ಕೆಲವ್ರಿಗೆ ವೀಕ್ಲಿನೂ ಬರುತ್ತೆ, ಮಂತ್ಲಿನೂ ಬರುತ್ತೆ. ಓಕೆನಾ? ಕನ್ಸಿಸ್ಟೆನ್ಸಿ ಇರಬೇಕು. ಓಕೆನಾ? ನೀವು ಕನ್ಸಿಸ್ಟೆನ್ಸಿಯಿಂದ ನೀವು ರೆಗ್ಯುಲರಾಗಿ ವಿಡಿಯೋನ ಹಾಕ್ತಾ ಇದ್ದೀರಾ, ನಿಮಗೆ ಕಮಿಷನ್ ಬಿಲ್ಡ್ ಆಗ್ತಾ ಇದೆ ಅಂತ ಅಂದರೆ ಕೆಲವ್ರಿಗೆ ಎವ್ರಿ ವೀಕ್ ಬರ್ತಾ ಹೋಗುತ್ತೆ ಆ ಅಮೌಂಟ್. ಓಕೆನಾ? ವೀಕ್ಲಿ ಒನ್ಸ್, ಕೆಲವ್ರಿಗೆ ಮಂತ್ಲಿ ಒನ್ಸ್ ಬರ್ತಾ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಅದೊಂದು ಡ್ಯೂರೇಷನ್ ಟೈಮ್ ತೊಗೊಂಡಿರುತ್ತೆ. ಓಕೆನಾ? ಈಗ ಜೂನ್ 1 ಜುಲೈ 1, ಓಕೆನಾ? ಅಷ್ಟರಲ್ಲಿ ಎಷ್ಟೆಲ್ಲ ಕಮಿಷನ್ ಬಂದಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಒಂದು ಜುಲೈ 10 or 15 ಸೆಂಡ್ ಮಾಡುತ್ತೆ. ಓಕೆನಾ? ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ನ ಕಮಿಷನ್ನು ಕನ್ಫರ್ಮ್ ಆಗೋದಕ್ಕೆ 21 to 60 ಡೇಸ್ವರೆಗೂ ತೊಗೊಳುತ್ತೆ. ಈಗ ಮೀಶೋ ಅಂತ ಅಂದರೆ 21 ಡೇಸ್ ತೊಗೊಳುತ್ತೆ. ಓಕೆನಾ? ಅದೇ ನಾವು ಅಮೆಝಾನ್ ಅಥವಾ ಮಿಂತ್ರಲ್ಲಿ ಬೈ ಮಾಡಿದ್ವಿ ಅಂತ ಅಂದರೆ 60 ಡೇಸ್ ಏನೋ ತೊಗೊಳುತ್ತೆ, 30 days or 60 ಡೇಸ್ ತೊಗೊಳುತ್ತೆ. ಆ ಥರ ನಾವು ಯಾವ ಆ್ಯಪಲ್ಲಿ ನಾವು ಅಫಿಲಿಯೇಟಿಂಗ್ನ ಮಾಡಿರ್ತೀವಿ ಆ ಆ್ಯಪ್ದು ಅಫಿಲಿಯೇಟಿಂಗ್ ಟೈಮ್ನ ನೋಡಿಕೊಂಡು ನಮಗೆ ಪೇಮೆಂಟ್ ಬರ್ತಾ ಹೋಗುತ್ತೆ. ಪೇಮೆಂಟ್ ಹೆಂಗೆ ಬರುತ್ತೆ? ಡೈರೆಕ್ಟ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಅದ್ರ ನೋಟಿಫಿಕೇಷನ್ಸ್ಗಳು ಕೂಡ ಬಂದಿರುತ್ತೆ. ಫೋನ್ಪೇ ಅಥವಾ ಗೂಗಲ್ ಪೇಗಳಲ್ಲಿ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ನಮಗೆ ಹಿಸ್ಟ್ರಿ ಸಿಗುತ್ತೆ. ಓಕೆನಾ? ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹೇಗೆ ಕ್ರೆಡಿಟ್ ಆಗುತ್ತೆ ಅಂತ ಕೇಳೋದಾದರೆ, ನಮಗೆ ಅಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹಾಕೋ ಅಂಥ ಆಪ್ಷನ್ ಇರುತ್ತೆ. ನಾವಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ. ಓಕೆ, ನಾವು ಯಾವ ಪ್ರಾಡಕ್ಟ್ಗಳನ್ನ ತೋರಿಸೋದ್ರಿಂದ ನಮಗೆ ಜಾಸ್ತಿ ಕಮಿಷನ್ ಬರುತ್ತೆ ಅಂತ ನೀವು ಕೇಳೋದಾದರೆ, ಡಿಜಿಟಲ್ಸ್ ಆಗಿರ್ಬೋದು, ಇದು ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಬ್ಯೂಟಿ ಮತ್ತು ಫ್ಯಾಷನ್ಸ್, ಇದು ಜಾಸ್ತಿ ಕಮಿಷನ್ಸ್ಗಳು ನಮಗೆ ಸಿಗುವಂಥ ಪ್ರಾಡಕ್ಟ್ಗಳು. ಓಕೆನಾ? ಮೀನ್ಸ್ ಫೋನ್, ಲ್ಯಾಪ್ಟಾಪ್ ಅಥವಾ ಮನೆಗೆ ಬೇಕಾಗಿರೋವಂಥ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಅಥವಾ ಹೋಮ್ ಡೆಕೋರ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಜಾಸ್ತಿ ಕಮಿಷನ್ಗಳು ಸಿಗುತ್ತೆ. ಓಕೆನಾ? ಆ್ಯಂಡ್ ಬ್ಯೂಟಿ ಫ್ಯಾಷನ್ಸ್ಗಳಿಗೂ ಕೂಡ ಜಾಸ್ತಿ ಕಮಿಷನ್ ಸಿಗುತ್ತೆ. ನಮಗೆ ಜಾಸ್ತಿ ಸೇಲ್ ಆಗಬೇಕು ಆ್ಯಂಡ್ ಜಾಸ್ತಿ ಇನ್ಕಮ್ ಕೂಡ ಬರಬೇಕು ಅಂತಂದರೆ ಏನು ಮಾಡಬೇಕು? ಹಾನೆಸ್ಟ್ ರಿವ್ಯೂಸ್ನ ತೋರಿಸ್ಬೇಕು. ಓಕೆನಾ? ಕೆಲವೊಂದು ಏನು ಮಾಡ್ತೀವಿ ಅಂತ ಅಂದರೆ, ಲೈಕ್ ಲಿಂಕನ್ನು ಕನ್ವರ್ಟ್ ಮಾಡಿಬಿಟ್ಟು ಅದ್ರ ಫೋಟೋಸ್ ಆ ಥರ ಹಾಕ್ಬಿಟ್ಟು ಹಾಕ್ತಾರೆ ಕೆಲವೊಂದು. ಓಕೆನಾ? ಸೊ ಅದರಿಂದ ಜಾಸ್ತಿ ನಿಮಗೆ ರಿವ್ಯೂಸು ಹೋಗಲ್ಲ, ಅಥವಾ
ಅವ್ರ ಕಡೆಯಿಂದ ನಮಗೆ ರಿಯಾಕ್ಷನ್ಸ್ಗಳು ಸಿಗಲ್ಲ. ಅಂದರೆ ನಿಮ್ಮ ಒಂದು ಆ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗಲ್ಲ. ಓಕೆನಾ? ಅದೇ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಿ ರಿವ್ಯೂ ಮಾಡಿದ್ರೆ, ಹಾನೆಸ್ಟ್ ರಿವ್ಯೂನ ಕೊಡೋದ್ರಿಂದ ಜನಕ್ಕೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ಕಂಪ್ಲೀಟಾಗಿ ಕೈಯಲ್ಲೇ ಪ್ರಾಡಕ್ಟ್ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಅವ್ರಿಗೆಲ್ಲನೂ ತೋರಿಸ್ತಿರ್ತೀವಿ. ಒಂದು ಡ್ರೆಸ್ ಅಂದರೆ ಸ್ಲೀವ್ಸಿಂದ ಹಿಡಿದು, ಒಂದು ನೆಕ್ ಡಿಸೈನಿಂದ ಹಿಡಿದು, ಒಂದು ಮನೆಗೆ ಬೇಕಾಗಿರೋ ಏನೋ ಒಂದು ಪ್ರಾಡಕ್ಟ್ನ ತಂದಿರ್ತೀವಿ ಅಂತಂದರೆ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರಿಂದನೂ ಹಿಡಿದು ಪ್ರತಿಯೊಂದನ್ನು ನಾವು ತೋರಿಸೋದ್ರಿಂದ ನೋಡುವಂಥ ಆಡಿಯನ್ಸ್ಗಳಿಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ಈ ಪ್ರಾಡಕ್ಟ್ 100% ಚೆನ್ನಾಗಿದೆ ಅನಿಸುತ್ತೆ, ನಾವು ಬೈ ಮಾಡ್ಬೋದು ಅಂತ ಹೇಳಿ ಬೈ ಮಾಡ್ತಾರೆ. ಓಕೆನಾ? ಸೊ ಈ ರೀತಿ ನಮ್ಮ ಸೇಲ್ಗಳು ಈ ರೀತಿ ನಮ್ಮ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ. ಓಕೆ, ಇದೇನಾದರೂ ಸ್ಕ್ಯಾಮ್ ಆಗುತ್ತಾ ಅಥವಾ ಸ್ಕ್ಯಾಮ್ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಕೇಳೋದಾದರೆ, ನಾವು ಡೈರೆಕ್ಟ್ ಈಗ ಮೀಶೋ, ಫ್ಲಿಪ್ಕಾರ್ಟ್ ಈ ಆ್ಯಪ್ಗಳಿಂದನೇ ಡೈರೆಕ್ಟ್ ನಾವು ಪ್ರಾಡಕ್ಟ್ನ ತೊಗೊಂಡು ಲಿಂಕನ್ನು ಕನ್ವರ್ಟ್ ಮಾಡಿ ನಾವು ಆ ವಿಡಿಯೋನ ಪೋಸ್ಟ್ ಮಾಡಿ ಲಿಂಕನ್ನು ಶೇರ್ ಮಾಡಿ ನಮಗೆ ಕಮಿಷನ್ ಬರ್ತಾ ಇದೆ ಅಂದರೆ ಓಕೆನಾ? ಯಾರೋ ಇನ್ಸ್ಟಾಗ್ರಾಮಲ್ಲಿ ಅಪ್ರೋಚ್ ಮಾಡಿರ್ತಾರೆ, ನೀವು ಈ ಥರ ನಮಗೆ ಪ್ರಮೋಟ್ ಮಾಡಿಕೊಡಿ, ನಾವು ನಿಮಗೆ ಲೈಫ್ ಟೈಮ್ ಈ ರೀತಿ 1% ಅಂತ ಕಮಿಷನ್ ಸಿಗುತ್ತೆ ಅಂತ ಅಂದರೆ ಖಂಡಿತ ಅದು 100% ಜೆನ್ಯೂನ್ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಕೆಲವ್ರು ಪ್ರಮೋಷನ್ ಮಾಡಿಸ್ಕೊಳ್ತಾರೆ, ಬಟ್ ಯಾವುದೇ ರೀತಿ ಕಮಿಷನ್ಗಳನ್ನ ಕೊಡಲ್ಲ. ಓಕೆನಾ? ಆ್ಯಂಡ್ ಪ್ರಾಡಕ್ಟ್ನ ನೀವೇ ಬೈ ಮಾಡಿ ಅಂತ ಕೂಡ ಹೇಳ್ತಾರೆ, ಅದನ್ನು ರಿಟರ್ನ್ ಮಾಡೋ ಆಪ್ಷನ್ಸ್ ಕೂಡ ನಮಗಿರಲ್ಲ. ಸೊ ಆ ಥರದಿಂದ ದೂರ ಇರಿ. ಓಕೆನಾ? ಆ್ಯಂಡ್ ಯಾರಾದರೂ ಲೈಕ್ ನಾವು ಈಗ ಅಫಿಲೇಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದಷ್ಟು ಕಾಲ್ಸ್ಗಳು ಬರುತ್ತೆ. ಓಕೆನಾ? ಲೈಕ್ ಮೀಶೋಯಿಂದ ಆಗಿರ್ಬೋದು, ಅದೆಲ್ಲ ಕೆಲವರು ಮೀಶೋಯಿಂದ ಇದೆಲ್ಲ ಕೆಲವೊಂದು ಕಾಲ್ಸ್ ಬರುತ್ತೆ. ಓಕೆನಾ? ಲೈಕ್ ಯಾವ ಪ್ರಾಡಕ್ಟ್ಗಳು ನಮ್ಮ ಒಂದು ಏರಿಯಾದಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇರುತ್ತೆ ಅಂತ. ಈಗ ಸೌತ್ ಇಂಡಿಯಾ ಅಂತ ತೊಗೊಂಡ್ರೆ ಈ ಟೈಮಲ್ಲಿ ಮ್ಯಾರೇಜ್ ಟೈಮ್ ಜಾಸ್ತಿ ಅಥವಾ ಫೆಸ್ಟಿವಲ್ ಫಂಕ್ಷನ್ಸ್ ಟೈಮ್ ಜಾಸ್ತಿ ಇರುತ್ತೆ ಅಂದಾಗ ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಲೊಕೇಶನ್ಗಳಲ್ಲಿ ಪೂಜೆ ಐಟಮ್ಸು ಮತ್ತು ಜ್ಯುವೆಲ್ರೀಸ್ ಇದೆಲ್ಲ ಜಾಸ್ತಿ ಸೇಲ್ ಆಗ್ತಾ ಇದೆ, ಈ ಥರ ನಮಗೆ ಸ್ವಲ್ಪ ಟಿಪ್ಸ್ಗಳನ್ನ ಕೊಡೋದಕ್ಕೆ ಕೂಡ ಕಾಲ್ ಮಾಡ್ತಾರೆ. ಆ ಥರದ್ದಾದರೆ ಅಟೆಂಡ್ ಮಾಡಿ ನೀವು ಅವ್ರು ಏನು ಟಿಪ್ಸ್ ಕೊಡ್ತಾರೆ ಅದನ್ನು ತೊಗೋಬೋದು. ಅದನ್ನು ಬಿಟ್ಟು ನೀವು ಯಾವುದೋ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರಿ, ಅದು ಕ್ಯಾನ್ಸಲ್ ಆಗಿದೆ, OTP ಕೊಡಿ, ಅಥವಾ ಏನೋ ಒಂದು ನಿಮಗೆ ಮೆಸೇಜ್ ಬಂದಿದೆ ಅದರಲ್ಲಿರೋ ನಂಬರ್ಸ್ ಹೇಳಿ, ಈ ರೀತಿ ಎಲ್ಲ ಏನಾದರೂ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಓಕೆನಾ? ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇನ್ನು ಇದನ್ನು ಫ್ರೀಯಾಗಿ ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಹೌದು. ನಾವಿಲ್ಲಿ ಯಾವುದೇ ರೀತಿ ವೆಬ್ಸೈಟ್ಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೂ ಪೇ ಮಾಡಲ್ಲ. ಫ್ರೀಯಾಗಿ ನಾವು ಲಾಗಿನ್ ಆಗಿ ಫ್ರೀಯಾಗಿಯೇ ನಾವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಫಾಲೋವರ್ಸ್ ಎಷ್ಟಿರಬೇಕು, ಫಾಲೋವರ್ಸ್ ಇದ್ದರೆ ಮಾತ್ರ ಮಾಡೋದಕ್ಕಾಗದ, ಫಾಲೋವರ್ಸ್ ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ವಾ ಅಂತ ಕೇಳೋದಾದರೆ, ವಿಶ್ ಲಿಂಕ್ನ ಮಾಡೋದಕ್ಕೆ ಆ್ಯಂಡ್ ಮೀಶೋನ ಮಾಡೋದಕ್ಕೆ 2 ಥರ ಫಾಲೋವರ್ಸ್. ಓಕೆನಾ? ಫಸ್ಟ್ಲಿ ಮೀಶೋ ಅಫಿಲಿಯೇಟಿಂಗ್ನ ಮಾಡೋದಕ್ಕೆ ನಮಗೆ ಯಾವುದೇ ರೀತಿ ಫಾಲೋವರ್ಸ್ ಬೇಕಿಲ್ಲ, ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಓಕೆನಾ? ವಿಶ್ ಲಿಂಕ್ನ ಮಾಡ್ತೀರಾ ಅಂದರೆ ಕಂಪ್ಲೀಟ್ ನೀವು ಫ್ಲಿಪ್ಕಾರ್ಟ್, ಮಿಂತ್ರಾ, ನೈಕಾ, ಅಮೆಝಾನ್ ಇದೆಲ್ಲ ಮಾಡ್ತೀರಾ ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ 1000 ಮೆಂಬರ್ಸ್ ಫಾಲೋವರ್ಸ್ ಇರಬೇಕು, ಯೂಟ್ಯೂಬಲ್ಲಿ 500 ಫಾಲೋವರ್ಸ್ ಇರಬೇಕು, ಫೇಸ್ಬುಕ್ಕಲ್ಲಿ 500 ಫಾಲೋವರ್ಸ್ ಇರಬೇಕು. ಓಕೆನಾ? ಅದಿಲ್ಲ ಅಂತಂದ್ರೂ ವಿಶ್ ಲಿಂಕ್ ಆ್ಯಪನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಹೇಗೆ ಅಂತಂದರೆ ವಿಶ್ ಲಿಂಕಲ್ಲಿ ನಮಗೆ ಫಾಲೋವರ್ಸ್ ಎಲ್ಲ ಇತ್ತು ಅಂತ ಅಂದರೆ ವಿಶ್ ಲಿಂಕಲ್ಲಿ ನಾವು ಡೈರೆಕ್ಟ್ ಆಟೋ DM ಅಟ್ಯಾಚ್ ಮಾಡ್ಬೋದು. ಫಾಲೋವರ್ಸ್ ಇನ್ ಕೇಸ್ ಇಲ್ಲ ಅಂತ ಅಂದರೆ ನಾವು ಜಸ್ಟ್ ಲಿಂಕನ್ನು ಕನ್ವರ್ಟ್ ಮಾಡಿಕೊಂಡು ನಮ್ಮ ಸ್ಟೋರಿಗಳಲ್ಲಾಗಿರ್ಬೋದು ಅಥವಾ ನಮ್ಮ ಡಿಸ್ಕ್ರಿಪ್ಷನ್ಸಲ್ಲಾಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿರುವಂಥ ಕೆಲವೊಂದು ನಮ್ಮ ಫ್ಯಾಮಿಲಿ ಗ್ರೂಪ್ಸ್ಗಳಲ್ಲೆಲ್ಲ ಹಾಕ್ಕೊಂಡು ನಾವು ಕಮಿಷನ್ನ ತೊಗೋಬೋದು. ಆ್ಯಂಡ್ ಮೇಯ್ನ್ಲಿ ನಾವು ಅಫಿಲಿಯೇಟಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಗೋಲ್ ಏನಿರುತ್ತೆ ಅದನ್ನು ಸೆಟ್ ಮಾಡ್ಕೋಬೇಕು. ಅಂದರೆ ನಾವು ಯಾವ ಕ್ಯಾಟಗರಿಯಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕು. ಮಾಡುವಾಗ ನಮ್ಮ ಗೋಲ್ ಫಸ್ಟು ಸೆಟ್ ಮಾಡ್ಕೋಬೇಕು. ಓಕೆನಾ? ಅಂದರೆ ಲೈಕ್ ನಮ್ಮ ಕ್ಯಾಟಗರಿನ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಹೋಮ್ ಡೆಕೋರ್ ಅಥವಾ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳಿಂದ ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕು. ಓಕೆನಾ? ಒಂದಷ್ಟು ಪ್ರಾಡಕ್ಟು
ಇಲ್ವಾ ಫ್ಯಾಷನ್ ಅಥವಾ ಲೈಫ್ ಸ್ಟೈಲ್ ಅಂತ ಅಂದರೆ ಬ್ಯೂಟಿ ಅಥವಾ ಔಟ್ಫಿಟ್ ಬಗ್ಗೆ ಒಂದು ಗೋಲ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ನಾವು ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಇವ್ರು ಕಂಪ್ಲೀಟ್ ಔಟ್ಫಿಟ್ ಬಗ್ಗೆನೇ ತೋರಿಸ್ತಾರೆ. ಸೊ ಒಂದೊಳ್ಳೆ ಔಟ್ಫಿಟ್ಗಳು ಬೇಕು ನಮಗೆ ಆನ್ಲೈನ್ದು ಅಂತ ಅಂದರೆ ಇವರ ಪ್ರೊಫೈಲ್ನ ನಾವು ಫಾಲೋ ಮಾಡ್ಬೋದಪ್ಪ ಅನ್ನೋ ಥರ ಆ ಒಂದು ಕ್ಯಾಟಗರಿನ ಸೆಟ್ ಮಾಡ್ಕೋಬೇಕು. ಓಕೆನಾ? ಅಥವಾ ಮನೆಗೆ ಬೇಕಾಗಿರೋ ಚಿಕ್ಕ ಪುಟ್ಟ ಪ್ರಾಡಕ್ಟಿಂದ ದೊಡ್ಡ ದೊಡ್ಡ ಪ್ರಾಡಕ್ಟ್ವರೆಗೂ ಕಂಪ್ಲೀಟ್ ಮನೆಗೆ ಬೇಕಾಗಿರೋದನ್ನ ಇವರ ಒಂದು ಪೇಜಲ್ಲಿ ಸಿಗುತ್ತೆ. ನಾವು ಇವ್ರ ಪೇಜಲ್ಲಿ ಆರಾಮಾಗಿ ಫಾಲೋ ಮಾಡಿಕೊಂಡು ನಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ನ ಬೈ ಮಾಡ್ಕೋಬೋದು ಅನ್ನೋ ಥರ ಇರಬೇಕು. ನೀವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕ್ಯಾಟಗರಿ ಅಥವಾ ನಿಮ್ಮ ಝೋನ್ ಯಾವುದು ಅಂತ ಗೊತ್ತಾಗಲ್ಲ. ಓಕೆನಾ? ನೀವು ಹೋಗ್ತಾ ಹೋಗ್ತಾ ಓಕೆ ಫೈನ್, ಬಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಒಂದು ಕ್ಯಾಟಗರಿನ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಮೇನ್ ಥಿಂಗ್ ಹೇಳಬೇಕು, ತುಂಬ ಜನಕ್ಕೆ ಡೌಟ್ ಇರುತ್ತೆ. ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ನ ನಾವೇ ಬೈ ಮಾಡಬೇಕಲ್ಲ, ಫ್ರೀ ಬರುತ್ತಾ ಅಂತ ಹೇಳಿ. ಅಫಿಲಿಯೇಟಿಂಗ್ ಅಂತ ಅಂದರೆ ಪ್ರಾಡಕ್ಟ್ನ ಕ್ರಿಯೇಟರೇ ಬೈ ಮಾಡಬೇಕು. ಬೈ ಮಾಡಿದಾದ್ಮೇಲೆ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡಿದಾದ್ಮೇಲೆ ರಿಟರ್ನ್ ಮಾಡಬೇಕು. ಓಕೆನಾ? ಸೊ ರಿಟರ್ನ್ ಮಾಡಿದ್ದು 24 hours ಒಳಗಡೆ ಅವರ ಪೇಮೆಂಟ್ ರಿಟರ್ನ್ ಆಗುತ್ತೆ, ಮೀನ್ಸ್ ರೀಫಂಡ್ ಆಗುತ್ತೆ. ಓಕೆನಾ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋದಾದರೆ, ಫಸ್ಟು ನಾವು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಯಾವ ಪ್ರಾಡಕ್ಟ್ ತುಂಬ ವೈರಲ್ ಇದೆ ಅಂತ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಅಥವಾ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ನೋಡಿದ ತಕ್ಷಣ ವಾವ್ ಇದು ಚೆನ್ನಾಗಿದೆ, ಜನಗಳಿಗೆ ಇಷ್ಟ ಆಗುತ್ತೆ, ಈ ಪ್ರಾಡಕ್ಟ್ನ 100% ಬೈ ಮಾಡ್ತಾರೆ ಅಂತ ಅನಿಸೋ ಅಂಥ ಪ್ರಾಡಕ್ಟ್ನ ನಾವು ಬೈ ಮಾಡ್ಬೋದು. ಓಕೆನಾ? ಬೈ ಮಾಡಿ ವಿಡಿಯೋ ಮಾಡ್ತೀವಿ, ಅದ್ರ ರಿವ್ಯೂ ವಿಡಿಯೋನ. ಬಟ್ ಆ ಪ್ರಾಡಕ್ಟಲ್ಲಿ ಇರೋವಂಥ ಟ್ಯಾಗ್ಸ್ ಹಿಂದೆ ಟ್ಯಾಗ್ಗಳನ್ನ ಹಾಕಿರ್ತಾರಲ್ವ, ಆ ಟ್ಯಾಗ್ಗಳನ್ನ ರಿಮೂವ್ ಮಾಡಿದ್ರಿ ಅಂತ ಅಂದರೆ ನೀವು ಆ ಪ್ರಾಡಕ್ಟ್ನ ರಿಟರ್ನ್ ಮಾಡೋಕ್ಕಾಗಲ್ಲ. ಹಾಗಂತ ನಾನು ಯೂಸ್ ಮಾಡ್ಬೋದಾ, ಮೀನ್ಸ್ ವೇರ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ಹೋಗಿ ಬಂದುಬಿಡ್ಬೋದಾ? ಖಂಡಿತ ಆ ಥರ ಅಲ್ಲ. ಜಸ್ಟ್ ವೇರ್ ಮಾಡಿ ರಿವ್ಯೂಸ್ಗಷ್ಟೇ ವೇರ್ ಮಾಡಬೇಕು, ಅದಾದಮೇಲೆ ರಿಟರ್ನ್. ಓಕೆನಾ? 100% ಈಗ ತುಂಬ ಜನಕ್ಕೆ ಅನಿಸುತ್ತೆ ಅಫಿಲೇಟಿಂಗ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಅಫಿಲೇಟಿಂಗ್ ಅಂತ ಅಂದರೆ ಪ್ರಾಡಕ್ಟ್ನ ಕ್ರಿಯೇಟರೇ ಬೈ ಮಾಡಬೇಕು, ಬೈ ಮಾಡಿದಾದ್ಮೇಲೆ ರಿವ್ಯೂ ಮಾಡಬೇಕು, ರಿವ್ಯೂ ಮಾಡಿದಾದ್ಮೇಲೆ ರಿಟರ್ನ್. ಓಕೆನಾ? ಇದನ್ನು ಕೇಳಿದ ತಕ್ಷಣ ನಿಮಗೆ 100 ಕ್ವಶನ್ ಮೈಂಡಲ್ಲಿ ಬಂದಿರುತ್ತೆ. ಎಷ್ಟು ಪ್ರಾಡಕ್ಟ್ಸ್ ಅಂತ ನಾವು ಬೈ ಮಾಡೋದು? ಅದನ್ನು ರಿಟರ್ನ್ ಮಾಡೋಕ್ಕಾಗದೇ ಇದ್ದರೆ, ರಿಟರ್ನ್ ಮಾಡುವಾಗ ರಿಟರ್ನ್ ತೊಗೊಂಡ್ಲೋಕೆ ಹೋದವರು ಬೈದು ಬಿಟ್ಟರೆ ಎಷ್ಟು ಪ್ರಾಡಕ್ಟ್ ರಿಟರ್ನ್ ಮಾಡ್ತೀರಾ ಅಂತ. ಅಥವಾ ನಮ್ಮ ಆ್ಯಪ್ಗಳಿಗೆ ಅಥವಾ ನಮ್ಮ ಒಂದು ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ, ಅಥವಾ ನಾವೇನು ಬೈ ಮಾಡ್ತೀವಿ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಆಗಿರ್ಬೋದು, ಅವಕ್ಕೇನಾದರೂ ಪ್ರಾಬ್ಲಮ್ ಆದರೆ ಅಂತ. 100% ಅವಕ್ಕೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಅಫಿಲೇಟಿಂಗ್ ಕೆಲಸನೇ, ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅನ್ನೋ ಕೆಲಸ ಇರೋದೇ ಹಾಗೆ. ಓಕೆನಾ? ಇಲ್ಲಿ ಯೂಶ್ವಲಿ ಬೈ ಮಾಡೋದಾದರೆ, ನಾರ್ಮಲ್ ಪೀಪಲ್ ಆಗಿ ನಾವು ಪ್ರಾಡಕ್ಟ್ನ ಬೈ ಮಾಡೋದಾದರೆ ನಮಗೆ 7 days ಆರ್ 5 days ಈ ಥರ ರಿಟರ್ನ್ ಟೈಮಿಂಗ್ಸ್ ಇರುತ್ತೆ. ನಾವು ಅಫಿಲೇಟಿಂಗ್ ಕ್ರಿಯೇಟರ್ ಆದ್ವಿ ಅಂತ ಅಂದರೆ ನಮಗೆ 14 daysವರೆಗೂ ಟೈಮ್ ಇರುತ್ತೆ. ಆ್ಯಂಡ್ ಈಸಿ ರಿಟರ್ನ್ಸ್. ಓಕೆನಾ? ಈಸಿಯಾಗಿ ರಿಟರ್ನ್ ಮಾಡ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂತ ಅಂದರೆ, ಖಂಡಿತವಾಗ್ಲೂ ನಮಗೆ ತುಂಬ ಪ್ರಾಡಕ್ಟ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋಷ್ಟು ಅಮೌಂಟ್ ಇಲ್ಲ ಏನು ಮಾಡೋದು ಅನ್ನೋದಾದರೆ, ಅದಕ್ಕೆ ಅಂತ ಅಟ್ಲೀಸ್ಟ್ 1000 rupees ಇನ್ವೆಸ್ಟ್ ಮಾಡಿ ಸಾಕು. ಓಕೆನಾ? ನೀವು 1000 rupeesಗೆ ಒಂದು ಪ್ರಾಡಕ್ಟ್ನ ತರಿಸೋದಕ್ಕೆ ಹೋಗ್ಬಿಟ್ಟು ಒಂದು 3 ಪ್ರಾಡಕ್ಟ್ನ ತರಿಸಿ 300, 250 ಈ ಥರ ಬಜೆಟಲ್ಲಿ. ಓಕೆನಾ? ಆ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಅಲ್ವಾ, ರಿವ್ಯೂ ಮಾಡಿ ರಿಟರ್ನ್ ಮಾಡಿ, ಆ ಅಮೌಂಟ್ ಮತ್ತೆ ನಮಗೆ ರೀಫಂಡ್ ಆಗುತ್ತೆ ಅಲ್ವಾ. ಅದೇ ರೀಫಂಡ್ ಆಗಿರೋ ಅಮೌಂಟಲ್ಲಿನೇ ಮತ್ತೆ ನೀವು ಆರ್ಡರ್ನ ಪ್ಲೇಸ್ ಮಾಡಿ. ಓಕೆನಾ? ಅದೇ ಥರ ಒಂದು ತಿಂಗಳು ಆ ಥರ ಮೇಂಟೈನ್ ಮಾಡಿ. ಆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗಲ್ಲೇ ನಿಮಗೆ ಕಮಿಷನ್ ಮೂಲಕ ನಿಮಗೆ ಹಣನ ಸಂಪಾದನೆ ಮಾಡ್ಬೋದು. ಸೊ ಆಗ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ. ಓಕೆನಾ? ಬಟ್ ಇಲ್ಲಿ ಮೇನ್ ಥಿಂಗ್ ಏನಂದರೆ, ನೀವು ತರಿಸುವಂಥ ಪ್ರಾಡಕ್ಟ್ಗಳಿಗೆ ಟ್ಯಾಗ್ ಹಾಕಿರ್ತಾರಲ್ವಾ, ಆ ಬ್ರ್ಯಾಂಡ್ಗಳದ್ದೆಲ್ಲ ಟ್ಯಾಗು, ಆ ಟ್ಯಾಗನ್ನು ರಿಮೂವ್ ಮಾಡೋ ಹಾಗಿಲ್ಲ. ರಿಮೂವ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ರಿಟರ್ನ್ಸ್ ತೊಗೊಳ್ಳಲ್ಲ ಅವರು. ಓಕೆನಾ? ನೀವು ರಿಮೂವ್ ಮಾಡೋ ಹಾಗೆ ಇರಲ್ಲ. ಓಕೆನಾ? ಅದ್ರಲ್ಲಿ ಟ್ಯಾಗ್ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ಇತ್ತು ಅಂದರೆ ನೀವು ರಿಮೂವ್ ಮಾಡೋ ಹಾಗಿಲ್ಲ. ಹಾಗೆ ರಿವ್ಯೂ ಮಾಡಬೇಕು, ರಿಟರ್ನ್ ಮಾಡಬೇಕು. ಓಕೆನಾ? ರಿಟರ್ನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಅಕೌಂಟ್ಗಾಗಲಿ, ನಮ್ಮ ಆ್ಯಪಿಗಾಗಲಿ, ನಮಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಈಸ್ಕೊಂಡು ಹೋಗೋವಂಥ ಡೆಲಿವರಿಗಳು ಏನೂ ನಿಮಗೆ ಅನ್ನಲ್ಲ. ಓಕೆನಾ? ಅವ್ರ ಕೆಲಸ ಏನೋ ತೊಗೊಂಡು ತೊಗೊಳ್ಳೋದು ಅಷ್ಟೇ ಇರುತ್ತೆ. ಅವ್ರು ಅದನ್ನು ಅಷ್ಟೇ ಮಾಡ್ತಾರೆ. ನೀವು ಯಾಕೆ ಇಷ್ಟು ರಿಟರ್ನ್ ಮಾಡ್ತೀರಾ, ಅಷ್ಟು ರಿಟರ್ನ್ ಮಾಡ್ತೀರಾ ಅಂತ ಅವ್ರು ಕೇಳಲ್ಲ. ಆ್ಯಂಡ್ ಅಫಿಲೇಟಿಂಗ್ ಮಾಡುವಾಗ ಅಫಿಲೇಟಿಂಗ್ ಕೆಲಸನೇ ಹಾಗಿದೆ. ಓಕೆನಾ? ಈಸಿ ರಿಟರ್ನ್ಸ್ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ.
ಈಸಿಯಾಗಿ ನಾವು ರಿಟರ್ನ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾನು ತರಿಸ್ಕೊಂಡೆ, ನನಗೆ ಇದು ಯಾವುದೋ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು, ಇಟ್ಕೋಬೋದ? 100% ಇಟ್ಕೋಬೋದು, ಇಟ್ಕೋಬೇಡಿ ಅಂತ ಹೇಳ್ತಿಲ್ಲ. ಬಟ್ ನಮ್ಮ ತರಿಸಿದ್ದೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ರಿಟರ್ನ್ ಆಪ್ಷನ್ ನಮಗೆ ಇದೆ. ಓಕೆನಾ? ರಿಟರ್ನ್ ಮಾಡುವಾಗ ರೀಸನ್ ನೀವು ಕ್ವಾಲಿಟಿ ಇಶ್ಯೂಸ್ನ ಕೊಡಬೇಡಿ. ಓಕೆನಾ? ಲೈಕ್ ಆ ಪ್ರಾಡಕ್ಟ್ ಚೆನ್ನಾಗಿದ್ರು ಕೂಡ ರಿಟರ್ನ್ ಮಾಡಬೇಕು ಅಂತ ಹೇಳಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಕೊಡೋದು, ಆ ಥರ ಮಾಡಬೇಡಿ. ಬಿಕಾಸ್ ಅವರ ರೇಟಿಂಗಿಗೆ, ರಿವ್ಯೂಗೆ ಅದು ತೊಂದರೆ ಆಗುತ್ತೆ. ಬಿಕಾಸ್ ನಾವು ಆ ಪ್ರಾಡಕ್ಟ್ನ ತರಿಸಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ರಿವ್ಯೂಗೆ ಹೋಗ್ಬಿಟ್ಟು ನಾನು ಚೆನ್ನಾಗಿಲ್ಲ ಅಂತ ಹಾಕೋರಿ, ಅದೇಂತ ಚೆಂದ ಅಲ್ಲ. ಸೊ ಹಾಗಾಗಿ ನೀವು ಸೈಜ್ ಇಶ್ಯೂಸ್ನ ಕೊಡ್ಬೋದು, ಅಥವಾ ನನ್ನ ಮೈಂಡ್ ಚೇಂಜ್ ಮಾಡಿಕೊಂಡೆ ಅಂತ ಆಗಿರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಬಜೆಟಲ್ಲಿ ನಾನು ತೊಗೊಂಡೆ ಅಂತ ಆಗಿರ್ಬೋದು, ಇದನ್ನು ಮಾಡ್ಬೋದು. ಬಟ್ ಕ್ವಾಲಿಟಿ ಇಶ್ಯೂಸ್ ಮಾತ್ರ ಮಾಡಬೇಡಿ. ಓಕೆನಾ? ಯೂಶ್ವಲಿ ಅಫಿಲಿಯೇಟಿಂಗಲ್ಲಿ ಮಾಡುವಂಥ ದೊಡ್ಡ ಮಿಸ್ಟೇಕ್ ಅಥವಾ ತಪ್ಪು ಏನು ಅಂತ ಹೇಳೋದಾದರೆ, ನಾವು ತರಿಸಿರ್ತೀವಿ ಪ್ರಾಡಕ್ಟ್, ನಮಗೂ ಕೂಡ ಗೊತ್ತಿರಲ್ಲ ಅಲ್ವಾ? ಆರ್ಡರ್ ಮಾಡ್ಕೊಳ್ಳುವಾಗ ಒಂದಷ್ಟು ಪ್ರಾಡಕ್ಟ್ ಮಧ್ಯಲಿ ಯಾವುದೋ ಒಂದು ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಚೆನ್ನಾಗಿದೆ ಅಂತ ತೋರಿಸ್ಬಿಡ್ತೀವಿ, ನನಗೇನು ಕಾಮೆಂಟ್ ಮಾಡಿದರೆ ಸಾಕು ಅಂತ. ಬಟ್ ಅಲ್ಲಿ ನಮಗೆ ಮೇಯ್ನು 1000 ಕಾಮೆಂಟ್ಸ್ ಬರೋದಲ್ಲ, ಆ 1000 ಮೆಂಬರ್ಸ್ ಬೈ ಮಾಡೋದು ಇಂಪಾರ್ಟೆಂಟ್. ಓಕೆನಾ? ಸೊ ಹಾಗಾಗಿ ಚೆನ್ನಾಗಿಲ್ಲ ಅಂತಂದರೆ ನೀವು ಅದನ್ನು ರಿವ್ಯೂನೇ ಮಾಡೋಕ್ಕೆ ಹೋಗ್ಬೇಡಿ, ರಿಟರ್ನ್ ಮಾಡಿಬಿಡಿ. ಓಕೆನಾ? ರಿವ್ಯೂ ಮಾಡಿದ್ರೆ ಏನು, ತುಂಬ ಜನ ಲಿಂಕ್ ಅಂತಲೂ ಕೇಳ್ತಾರೆ, ಬೈ ಕೂಡ ಮಾಡ್ತಾರೆ, ಬಟ್ ಅವ್ರು ಇಟ್ಕೊಳ್ಳಲ್ಲ. ನೀವು ಹೇಗೆ ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿಬಿಟ್ರೆ ಅವರು ಹಂಗೆ ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿಬಿಡ್ತಾರೆ. ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿದಾಗ ನಮಗೆ ಅದರಿಂದ ₹1 ಕೂಡ ಕಮಿಷನ್ ಬರಲ್ಲ. ಓಕೆನಾ? ಆ ಪ್ರಾಡಕ್ಟ್ನ ಆ ಕ್ರಿಯೇಟರ್ಸ್ ಆ ಪ್ರಾಡಕ್ಟ್ನ ಯಾರು ಲಿಂಕ್ ಥ್ರೂ ಬೈ ಮಾಡಿರ್ತಾರೆ ಅವರು ಇಟ್ಕೊಂಡ್ರೆ ಅಷ್ಟೇ ನಮಗೆ ಇಲ್ಲಿ ಕಮಿಷನ್ ಬರೋದು. ಓಕೆನಾ? ರಿಟರ್ನ್ ಮಾಡೋದ್ರಿಂದ ಕಮಿಷನ್ ಬರಲ್ಲ. ಸೊ ಹಾಗಾಗಿ ಆದಷ್ಟು ಬೆಸ್ಟ್ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಗಳನ್ನ ತರಿಸಿ ರಿವ್ಯೂನ ಮಾಡಿ. ಓಕೆ? ಸೊ ಎಸ್, ನೋಡಿದ್ರಿ ಅಲ್ವಾ ಅಫಿಲಿಯೇಟಿಂಗ್ ಅಂದರೆ ಏನು, ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಕಮಿಷನ್ ಹೇಗೆ ಬರುತ್ತೆ, ಆ್ಯಂಡ್ ನಾವು ಅದರಲ್ಲಿ ಏನು ಮಿಸ್ಟೇಕ್ಗಳನ್ನ ಮಾಡಬಾರ್ದು ಅಥವಾ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.